ಮುಂದಿನ ಸುದ್ದಿ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ದೆಹಲಿಯದ್ದೇ ಮುಂದಿನ ಸುದ್ದಿ. ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಿಸಿದ ಮ್ಯಾಟರ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೊಂದು ವಕೀಲರ ತಂಡ ಇರುತ್ತೆ, ಡೆಡಿಕೇಟೆಡ್ ವಕೀಲರ ತಂಡ. ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಂತ ಇರ್ತಾರೆ, ಅಡಿಷ್ನಲ್ ಸಾಲಿಸಿಟರ್ ಜನರಲ್ಸ್ ಇರ್ತಾರೆ, ಅಡಿಷ್ನಲ್ ಅಡ್ವೊಕೇಟ್ ಜನರಲ್ಸ್ ಇರ್ತಾರೆ. ಈ ಎರಡೂ ಸಂಖ್ಯೆಗಳನ್ನು ರಾಜ್ಯ ಸರ್ಕಾರ ಹೆಚ್ಚು ಮಾಡುವ ನಿರ್ಧಾರಕ್ಕೆ ಬಂದಿದೆ. ಓಕೆ, ಅಂದರೆ ಏನೋ ಸ್ಟ್ರೆಸ್ಸು, ವರ್ಕ್ ಪ್ರೆಷರ್ ಜಾಸ್ತಿ ಇತ್ತೋ ಏನೋ. ಇಬ್ಬರು ಇರ್ತಾಯಿದ್ರು ಅಡಿಷ್ನಲ್ ಅಡ್ವೊಕೇಟ್ ಜನರಲ್ಲು, 6 ಜನನ ಮಾಡಿದ್ದಾರೆ. ಈಗ ಒಬ್ಬರು ಇರ್ತಾಯಿದ್ರು, 6 ಜನರನ್ನು ಮಾಡಿದ್ದಾರೆ. AOR ಇಬ್ಬರು ಇರ್ತಿದ್ರು, ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ 3 ಜನರನ್ನು ಮಾಡಿದ್ದಾರೆ ಈಗ. ಆದರೆ ಅಲ್ರಿ, ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಂತ್ಕೊಂಡು ಘರ್ಜಿಸುವ ಕನ್ನಡಿಗ ವಕೀಲರಿಗೆ ಕೊರತೆ ಇತ್ತಾ? ಕಡಿಮೆ ಇದ್ರ? ಎಂತೆಂಥ ವಕೀಲರು ಬೇಕು. ಆದರೆ 6 ಜನರ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಪೈಕಿ ಒಬ್ಬರು ಮಾತ್ರ ಕನ್ನಡಿಗರು, ಒಬ್ಬರು ಮಾತ್ರ. 3 ಜನರ ಅಡ್ವೊಕೇಟ್ ಆನ್ ರೆಕಾರ್ಡ್ ಪೈಕಿ ಕೂಡ ಒಬ್ಬರೇ ಕನ್ನಡಿಗರು. ಅಮನ್ ಪವಾರ್ ಡೆಲ್ಲಿ, ಅವಿಷ್ಕಾರ್ ಸಿಂಘ್ವಿ ಡೆಲ್ಲಿ, ಮೊಹಮ್ಮದ್ ಅಲಿ ಖಾನ್ ಡೆಲ್ಲಿ, ಪ್ರತೀಕ್ ಛಡ್ಡಾ ಡೆಲ್ಲಿ, ತರನ್ನೂಮ್ ಚೀಮಾ ಪಂಜಾಬ್, ನಿಶಾಂತ್ ಪಾಟೀಲ್ ಕರ್ನಾಟಕ. ಆಯಿತು, ಇವರ ಕಾರ್ಯಕ್ಷಮತೆಯನ್ನು ಮೆಚ್ಚಿಕೊಂಡು ಕರ್ನಾಟಕದ ಪರವಾಗಿ ನೀವು ವಾದ ಮಾಡಿ ಅಂತ ನೇಮಿಸಲಾಯ್ತಾ? ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಷನ್ಸ್ ನೋಡಿ ನೀವು. ಅಮನ್ ಪವಾರ್ ಆಲ್ ಇಂಡಿಯಾ ಕಾಂಗ್ರೆಸ್ನ ಲೀಗಲ್ ಸೆಲ್ನ ವಕೀಲರು ಅಮನ್ ಪವಾರ್. ಮೊಹಮ್ಮದ್ ಅಲಿ ಖಾನ್ ಇವರು ಕೂಡ AICC ಲೀಗಲ್ ಸೆಲ್ನ ವಕೀಲರು. ಆವಿಷ್ಕಾರ್ ಸಿಂಘ್ವಿ ಅಭಿಷೇಕ್ ಮನು ಸಿಂಘ್ವಿ ಮಗ. ಪ್ರತೀಕ್ ಛಡ್ಡಾ ರಾಬರ್ಟ್ ವಾದ್ರಾ ಅವರ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದ ವಕೀಲರು. ತರನ್ನೂಮ್ ಚೀಮಾ ಒನ್ಸ್ ಅಗೇನ್ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂಥ ವಕೀಲರು. ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ VN ರಘುಪತಿ ಕಳೆದ 16 ವರ್ಷಗಳಿಂದ ಕರ್ನಾಟಕದ ಮ್ಯಾಟರ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ರು ಸುಪ್ರೀಂ ಕೋರ್ಟ್ನಲ್ಲಿ. ಅವರನ್ನು ಬದಲಿಸಲಾಗಿದೆ. ಅವರ ಬದಲು ಸಂಚಿತ್ ಗಾರ್ಗ್, ಒನ್ಸ್ ಅಗೇನ್ ನಾರ್ತ್ ಇಂಡಿಯನ್ ಸಂಚಿತ್ ಗಾರ್ಗ್ರನ್ನು ತರಲಾಗಿದೆ. ಕನ್ನಡಿಗರ ಪೈಕಿ ಚಿದಾನಂದ್ ಅಂತ ಅನ್ನುವಂಥವ್ರು ಒಬ್ಬರಿದ್ದಾರೆ. ನವೀನ್ ಶರ್ಮಾ ಅನ್ನುವ ಇನ್ನೊಬ್ಬ ಉತ್ತರ ಭಾರತೀಯ. ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ 3 ಜನರ ಪೈಕಿ ಒಬ್ಬರು ಕನ್ನಡಿಗರು. ಅಂದರೆ ಕರ್ನಾಟಕ ಸರ್ಕಾರದ ಪರವಾಗಿ ವಾದ ಮಾಡುವಂಥವ್ರಿಗೆ ಕರ್ನಾಟಕದವರಾದರೆ ಒಳ್ಳೆಯದು ಅನ್ನೋದು ನಮ್ಮ ನಂಬಿಕೆಯಪ್ಪ. ಅದರ ವಿರುದ್ಧದ ಏನೋ ಅಭಿಪ್ರಾಯಗಳಿದ್ದರೂ ತಾವು ಹೇಳಬೇಕಷ್ಟೆ. ಈವನ್ ದಿಸ್ ಈಸ್ ನಾಟ್ ಸೋ ಗುಡ್ ಡೆವಲಪ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.